ನಿಮ್ಮ ಬಾಲ್ಯ ಜೀವನದಲ್ಲಿ ಈ ರೀತಿ ದನಗಳ ಜಾತ್ರೆ ನಡೆದಿದ್ದು ಉಂಟೆ ಸರ್? ಅಯ್ಯೋ, ನಾವು ಸಿಕ್ಕಾಪಟ್ಟೆ. ನಾನು ಸ್ಕೂಲಿಂದ ಬರ್ಬೇಕಾದ್ರೆ ಹೆಚ್ಚು ದನ ಕಾಯಕ್ಕೆ ಹೋಗ್ತಿದ್ದೆ. ನಾವು ದನಕ್ಕೆ ಹೋಗೋದು, ಹೊಲಕ್ಕೆ ತೋಟದಲ್ಲೇ ಹೋಗೋದು, ದನ ಮಾಡ್ಕೊಂಡು ಹೋಗೋದು ಅಂದ್ರೆ ಒಂದು ಖುಷಿ ಇರ್ತಿತ್ತು ಅವಾಗ. ಹಾಗಾಗಿ ಇದೇನು ನನಗೇನು ಬಸ್ತೇನಲ್ಲ. ನಾನು ರೈತನ ಮಗನಾಗಿಯೂ ಕೂಡ ನಾನು ದನ ಜಾತ್ರೆಗಳು ನೋಡಿದ್ದೀನಿ. ನಾನೊಬ್ಬ ಕೃಷಿ ಮಂತ್ರಿಯಾಗಿ ನೋಡಿದ್ದೀನಿ ಮತ್ತು ಪಶುಸಂಗೋಪನಾ ಮಂತ್ರಿಯಾಗೂ ಕೂಡ ನೋಡಿದ್ದೀನಿ. ನನಗೂ ಮತ್ತು ಈ ಪ್ರಾಣಿಗಳು ಇರ್ತಕ್ಕಂಥ ಅವಿನಾಭಾವ ಸಂಬಂಧ. ಸರ್, ಎಲ್ಲೋ ಒಂದ್ ಕಡೆ ಇವತ್ತು ಟ್ರ್ಯಾಕ್ಟರ್ಗಳು ಈ ರೀತಿ ಯಂತ್ರೋಪಕರಣ ಬಳಸ್ತಾ ಇದಾರೆ. ದನಗಳು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಜನಗಳಿಂದ ದೂರ ಆಗ್ತಾ ಇದಾವೆ. ಅಲ್ಲ, ದನಗಳೆಲ್ಲ ಇವತ್ತಾಲೆ ಎತ್ತಿನ ಗಾಡಿನೇ ಇಲ್ಲ. ಎತ್ತಿನ ಗಾಡಿ ನಾವೆಲ್ಲಿ ನೋಡ್ಬೇಕು ಅಂತಂದ್ರೆ ಯಾವ್ದಾರು ಇದರಲ್ಲಿ ಇವತ್ತು ತಾವರೆಕೆರೆ ಜಾತ್ರೆಯಲ್ಲಿ ಒಂದು ಗಾಡಿ ತಂದು ನಿಲ್ಸಿದ್ರೆ ಒಳ್ಳೇದಿತ್ತು. ಗಾಡಿ ಹೆಂಗಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗ್ತದೆ. ಕಾಲ ಬದಲಾವಣೆ ಆಗ್ತೈತೆ. ವೈಜ್ಞಾನಿಕವಾಗಿರ್ತಕ್ಕಂಥ ಯುಗದಲ್ಲಿ ನಾವು ಇರಬೇಕಾದಾಗ ತಾಂತ್ರಿಕತೆ ಬದಲಾದಂತೆ ಬದಲಾಗಲೇಬೇಕಾಗ್ತದೆ. ಇವತ್ತು ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಸಿಗ್ತಾ ಇಲ್ಲದೆ ಇರ್ತಕ್ಕಂಥದ್ದು. ಅವರು ಆರ್ಥಿಕವಾಗಿ ಅವರು ಆದಂಗೆ ಅವ್ರು ಯಾರಿಗೂ ಕೂಡ ಕೂಲಿ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾಂತ್ರೀಕರಣ ಇವತ್ತು ಅನಿವಾರ್ಯ. ಅದಕ್ಕೆ ಅದ್ರ ಜೊತೆಯಲ್ಲೇ ಹೋಗ್ಬೇಕಾಗ್ತದೆ. ಇವತ್ತು ಏನು ಮಾಡೋ ಕಾಲ, ಬದಲಾವಣೆ ಕಾಲ. ನೀರು ಸಿಗ್ತಾ ಇದೆಯಲ್ಲ, ನೀರು ಫುಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಕುಡಿಯೋ ನೀರು ಹೆಂಗೆ ಮೋಟರ್ ಇದೆಯಲ್ಲ, ಹಳದಿಂದಲೇ ಟ್ಯಾಂಕರ್ ಬಿಟ್ಟಿದೀವಿ. ಹಳದ ನೀರು ಕಾಣಿಲ್ವಲ್ಲ, ನೋಡ್ತಾರೆ ಕರ್ಕೊಂಡು ಫುಲ್ ಇದೆಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಹೆಚ್ಚು ರೈತರು ಜನ ಬಂದಿದ್ದಾರೆ. ಎಲ್ಲಾ ತರದ ಅನುಕೂಲ ಮಾಡ್ಕೊಂಡು ರೈತರು ಬರ್ತಾರೆ. ಹಂಗಾಗಿ ಹೋದ ವರ್ಷಕ್ಕಿಂತ ಈ ಸರಿ ಜಾಸ್ತಿ ಆಗಿದೆ. ವ್ಯವಹಾರನೂ ಚೆನ್ನಾಗಿದೆ. ಸ್ವಲ್ಪ ಹಿಂದೆ ಸಿರಾದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆ ಅಂತ ಹೇಳಿದ್ರೆ ತಾವರೆಕೆರೆಯಲ್ಲಿ ನಡೀತಕ್ಕಂಥ ದನಗಳ ಜಾತ್ರೆ. ಅದಕ್ಕೆ ಒಂದು ಇತಿಹಾಸ, ಒಂದು ಪರಂಪರೆ, ಒಂದು ನೆಲೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ರಾಸುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಮತ್ತು ನೀರಿನ ಸಮಸ್ಯೆ, ಈ ರೀತಿ ಎಲ್ಲ ಸಮಸ್ಯೆಗಳಿಂದಾಗಿ ಅದು ಸ್ವಲ್ಪ ಕುಂಠಿತ ಆಗಿತ್ತು. ಕಳೆದ ಹೋದ ವರ್ಷದಿಂದ ಇವತ್ತು ಪ್ರಾರಂಭ ಆಗಿದೆ. ಈ ವರ್ಷ ಜನಾಕರ್ಷಣೆಯನ್ನು ಮಾಡೋದಕ್ಕೋಸ್ಕರ ಬಂದಂಥ ಜನಗಳಿಗೆ ಸಲಕರಣೆ ಸವಲತ್ತು ಕೊಡೋದಕ್ಕೋಸ್ಕರ ಅವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಶಶಿಧರ್ ಗೌಡರು ಮತ್ತು ಅವರೆಲ್ಲ ಸಿರಾದಲ್ಲಿ ತಾವರೆಕೆರೆ ಎಲ್ಲ ಮುಖಂಡರುಗಳು ಕೂಡ, ಶಿವಣ್ಣ, ಭೀಮಣ್ಣ, ಶಿವಕುಮಾರ್ ನಾಯಕ್, ಇವರೆಲ್ಲರೂ ಕೂಡ ಸೇರಿ, ನಾನೆಲ್ಲರೂ ಹೆಸರು ಹೇಳಕ್ಕೆ ಆಗೋದಿಲ್ಲ, ಇವರೆಲ್ಲರೂ ಕೂಡ ಸೇರಿ ಇವತ್ತು ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಇದು ಯಾವತ್ತೂ ಕೂಡ ರೈತರಿಗೆ ಇವ್ರದೊಂದು ಪಂಗಡ ಇದೆ. ಶಶಿಧರ್ ಗೌಡರ ನೇತೃತ್ವದಲ್ಲಿ ರೈತರಿಗೆ ವಿಚಾರ ಬಂದಾಗ ಅನ್ನ ಕೊಡ್ತಕ್ಕಂಥದ್ದು, APMCನಲ್ಲಿ ಅನ್ನ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಹಾಕಿರ್ತಾರೆ ಸಂತೆ ದಿವಸ. ಆ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಜಾತ್ರೆಗೆ ಭಾಳ ದೂರದಿಂದ ಬರ್ತಕ್ಕಂಥವ್ರಿಗೆ ಊಟ ವ್ಯವಸ್ಥೆ ಇಲ್ಲದೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಸಹಾಯಕ ಆಗ್ತದೆ. ಇವತ್ತು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಜಾತ್ರೆಗಳಿಗೆ ಒಂದು ಅರ್ಥ ಬರ್ತದೆ ಮತ್ತು ಜಾತ್ರೆಗಳಿಗೆ ಜನಗಳು ಕೂಡ ಬಂದು ಹೋಗಿ ರಾಸುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಮಾರ್ತಕ್ಕಂಥದ್ದು, ಇವೆಲ್ಲ ವ್ಯವಸ್ಥೆನೂ ಕೂಡ ಆಗ್ತದೆ. ಇವತ್ತು ನಾನು ಕೇಳಿ ಸಂತೋಷ ಆಯಿತು. ಒಂದೊಂದು ರಾಸುಗಳಿಗೆ ಲಕ್ಷಗಟ್ಟಲೆ ಇವತ್ತು ವ್ಯಾಪಾರ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ರೈತರಿಗೆ ಪೂರಕವಾಗಿ ಅವ್ರಿಗೆ ಒಂದು ವರದಾನ ಆಗ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜಾತ್ರೆಗೆ ಸಹಾಯ ಮಾಡಿದಂಥ, ಸಹಾಯ ಹಸ್ತವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನನ್ನ ಅತ್ಯಂತ ಗೌರವಪೂರ್ವಕ ಇರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸಿದೆ. ಇದೇ ರೀತಿಯಾಗಿ
ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡ್ತಕ್ಕಂಥ ಶಕ್ತಿಯನ್ನ ಆ ಪರಮಾತ್ಮ ಇವತ್ತು ರಂಗಸ್ವಾಮಿ ಅಂದರೆ ಮರಡಿ ರಂಗಸ್ವಾಮಿ ಸಹಾಯವನ್ನು ಮಾಡಲಿ, ಅದೇ ರೀತಿ ಆಶೀರ್ವಾದವನ್ನು ಮಾಡಲಿ, ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಮಸ್ಕರಿಸುತ್ತಾ, ಏನು ಈಗ ದನಗಳ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಸನ್ಮಾನ್ಯ ಟಿ.ವಿ. ಜಯಚಂದ್ರ ಅವರು ಇದಕ್ಕೆಲ್ಲ ಚಾಲನೆ ಕೊಟ್ಟಿದ್ದಾರೆ. ಏನಾನ ಇವತ್ತು ನಾವು ಇವೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಸನ್ಮಾನ್ಯ ಟಿ.ವಿ. ಜಯಚಂದ್ರ ಅವರ ಕಾರಣ, ಅವರ ಆಶೀರ್ವಾದದಿಂದ ಇವೆಲ್ಲ ನಡೀತಾ ಇದೆ. ಅವರು ನಮಗೆ ಮಾಡಿರ್ತಕ್ಕಂಥ ಸಹಾಯ ಅಪಾರ. ಯಾಕೆ ಅಂತಂದ್ರೆ ನಾವಿವತ್ತು ಏನು ಊಟ ಬಡಿಸ್ತಾ ಇದ್ದೀವಿ ಅದೆಲ್ಲ ಅವ್ರ ಮುಖಾಂತರ ಆಗ್ತಕ್ಕಂಥ ಒಂದು ಕೆಲಸ ಅಷ್ಟೇ. ಅವ್ರು ನಮಗೆ ಸಹಾಯ ಮಾಡಿದ್ರೆ ನಾವು ಇಲ್ಲಿ ಸಹಾಯ ಮಾಡ್ತಾ ಇದ್ವಿ. ಎಲ್ಲ ಒಂದು ಕಡೆಗೆ ಒಂದ್ಕೊಂದು ಚೈನ್ ಲಿಂಕು. ಅವ್ರು ಸಹಾಯ ಮಾಡಿರೋದ್ರಿಂದ ನಾವಿವತ್ತು ಜನಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ. ಇದು ನಿರಂತರವಾಗಿ ನಡೀತಾ ಇರಬೇಕು. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ನಾವು ಕೂಡಿಟ್ಟ ಹಣ ಯಾರೋ ನಾಳೆ ದಿನ ಕತ್ಕೊಂಡು ಹೋಗ್ಬೋದು ಅಥವಾ ಏನೋ ಇನ್ನೊಂದಾಗುತ್ತೆ. ನಮ್ಗೆ ಬಂದಿದ್ದನ್ನ ನಾವು ಕೊಟ್ರೆ ದೇವ್ರು ಎಲ್ಲ ಒಂದ್ ಕಡೆಗೆ ಆಶ್ವಸ್ತಾನೆ ಅನ್ನೋದು ಇದಕ್ಕೆ ಕಾರಣ. ಎಲ್ಲ ಸಾಹೇಬರು ನಮಗೆ ಸಹಾಯ ಮಾಡೋದ್ರಿಂದ ಇವತ್ತು ನಾವೆಲ್ಲ ಮಾಡ್ತಾ ಇದೀವಿ. ಇವತ್ತು ದನಗಳ ಜಾತ್ರೆ ಇಷ್ಟೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಏನ್ ಇದು ನಮ್ಮ ತವರೆಕೆರೆ ಸ್ನೇಹಜೀವಿಗಳು ಮತ್ತೆ ಎಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಮತ್ತೆ ನಮ್ಮ PDO ಆದವರು ಅವರ ಸಹಕಾರ ಎಲ್ಲರ ಸಹಕಾರದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದು ಇದೇ ರೀತಿ ನಡೀಲಿ ಅಂತೇಳಿ ನಾನು ಹೇಳ್ಕೊಂಡು ನಮ್ಮ ಸಾಹೇಬರಿಗೆ ನಮಸ್ಕಾರ ಮಾಡಕ್ಕೆ ನಮಸ್ಕಾರ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.